ಈಗ ಬೇಕಾಗಿರ್ತಕ್ಕಂಥ ಯೂರಿಯಾನ 9 ರಿಂದ 10 ಲಕ್ಷ ಟನ್ ಬೇಕು ಅಂತೇಳಿ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ. 10 ಲಕ್ಷ ಟನ್ ನಾವು ವ್ಯವಸ್ಥೆ ಮಾಡ್ಬೇಕಾ ಮಾಡಬಾರ್ದ ಸರ್ಕಾರ ಆದವರು ಆಡಳಿತ ಮಾಡೋರು ಅದನ್ನು ಮಾಡೋಕ್ಕಾಗಿಲ್ಲ ಇವ್ರಿಗೆ. ಕೇವಲ ಇಲ್ಲಿವರೆಗೂ ಬರೀ 5,60,000 ಇವತ್ತು ಸಿದ್ದರಾಮಯ್ಯನವರು ಹೇಳ್ಯಾರ. ನಾನೇನಂತಂದರೆ ಪೂರೈಕೆ ಮಾಡಿರೋದು ಕೇವಲ 5,16,500,956 ಟನ್ ಅಂತೇಳಿ ಸಿದ್ದರಾಮಯ್ಯವ್ರ ಲೆಟ್ರ್ ನಾನು ಹೇಳಕತ್ತಿರೋದು. ಅಂದರೆ ಅರ್ಧಕ್ಕೆ ಅರ್ಧ ಇವತ್ತು ರೈತರಿಗೆ ಕೊಟ್ಟರೆ ರೈತರು ಎಲ್ಲಿ ಹೋಗ್ತಾರೆ? ಮತ್ತು ಇವತ್ತು ನಮ್ಮ ರೈತರು ಅನಿವಾರ್ಯವಾಗಿ ರಸಾಯನದ ಗೊಬ್ಬರಕ್ಕೆ ಡಿಪೆಂಡ್ ಆಗ್ಯಾರ. ನಮ್ಮ ಬೆಳೆಗಳನ್ನು ಆ ರೀತಿ ಏನಂತಂದರೆ ಬೆಳವಣಿಗೆಗೆ ಹೊಂದ್ಕೊಂಬಿಟ್ರೆ ಈಗ ಇವತ್ತು ಇವ್ರಿಗೆ ಸಪ್ಲೈ ಮಾಡೋಕ್ಕಾಗಲ್ಲ ಅಂದ್ರೆ ಏನು ಬೆಳೆನೇ ಬರಲಿಲ್ಲ ಅಂದ್ರೆ ಇವತ್ತು ಅವ್ರ ರೈತರ ಪರಿಸ್ಥಿತಿ ಏನು? ಹಾಕಿದ ದುಡ್ಡಿಗೆ ಹಾಕಿದ ಖರ್ಚಿಗೆ ತಕ್ಕಷ್ಟು ಈಲ್ಡು ಬರಲಿಲ್ಲ, ಬೆಳೆ ಬರಲಿಲ್ಲ ಅಂದರೆ ಯಾರು ಇದಕ್ಕೂ ಹೊಣೆಗಾರ ಆಗ್ತಾರೆ? ಈ ಸರ್ಕಾರ ಆಗುತ್ತಾ? ಬರೀ ದುಪ್ಪಟ್ಟು ರೇಟಿಗೆಲ್ಲ ಇಲ್ಲೆಲ್ಲ ಕೆಲವೊಂದು ಏಜೆಂಟ್ರುಗಳು 500-600 ರೂಪಾಯಿ ಮಾಡ್ತಾರಂತ. ಬರೀ 280 ರೂಪಾಯಿ ಇರ್ತಕ್ಕಂಥ ಯೂರಿಯಾ, 266 ರೂಪಾಯಿ ಇರ್ತಕ್ಕಂಥ ಯೂರಿಯಾನ 500-600 ರೂಪಾಯಿಗೆ ಮಾಡ್ತಾರಂದ್ರೆ ಇದು ನಾಚಿಕೆ ಬರೋದಿಲ್ಲ ಈ ಸರ್ಕಾರಕ್ಕೆ? ನಿನ್ನೆ ಒಬ್ಬರು ರೈತರು ಸರ್ ಗೊಬ್ಬರ ಸಿಕ್ಕಿಲ್ಲ ಅಂತ ಹೇಳಿ ಮಣ್ಣು ತಿಂದಿದ್ದಾರೆ ಸರ್ ಕುಷ್ಟಗಿ ತಾಲೂಕದೊಳಗೆ, ಕುಣಿಕೇರಿ ತಾಂಡದೊಳಗೆ ನಾನು ಓದಿದ್ದೀನಿ, ಪೇಪರ್ನೊಳಗೆ ಐತೆ. ಯೂರಿಯಾ ಸಿಕ್ಕಿಲ್ಲ ಮತ್ತು ಏನು ಮಾಡ್ತಾರೆ ರೀ ಅವ? ಒಬ್ಬ ರೈತ ಏನಂದರೆ ಏನು ಆಸೆ ಇಟ್ಕೊಂಡು ಬರ್ತಾನೆ. ಇವತ್ತು ಏನಂದ್ರೆ ಗೊಬ್ಬರದ ಅಂಗಡಿಗೆ ಬರಲಿ, ಸೊಸೈಟಿಗೆ ಬರಲಿ, ಅಲ್ಲಿ ಒಂದು ಹೊತ್ತಿನಾಗ ಇಲ್ಲ ಅಂತಂದ್ರೆ ಮತ್ತು ಅವನು ಇನ್ನೇನು ಮಾಡ್ತಾನೆ? ಕೊನೆಗೆ ತನ್ನ ಆಕ್ರೋಶನ ಎಲ್ಲಿ ತೋರಿಸ್ಕೋಬೇಕು? ಅಸಹಾಯಕನಾಗಿ ಇವತ್ತೇನಾದರೂ ಮಣ್ಣಾರತ್ತೆ ಅಂತ ಅಥವಾ ಏನಾದರೂ ಆಗ್ತಾನೆ ರೈತರು. ಅಂದರೆ ಇಷ್ಟು ನಿರ್ಲಜ್ಜ ಸರ್ಕಾರ ಬಹುಶಃ ಹಿಂದಿನ ಇತಿಹಾಸದೊಳಗೆ ನಾವು ಎಲ್ಲಿ ನೋಡಿಲ್ಲ. ನಾನು ಭಾಳ ಹೆಮ್ಮೆ ಅಂತ ಹೇಳ್ತೀನಿ, 7.5 ವರ್ಷ ನಾನು ಜಿಲ್ಲಾಧ್ಯಕ್ಷ ಮಾರ್ಕೆಟಿಂಗ್ ಫೆಡರೇಷನ್ ಅಧ್ಯಕ್ಷ ಹೊತ್ತಾಗ ಎಲ್ಲಿಯೂ ನಾವು ಕೊರತೆಯನ್ನು ಕಾಣಲಿಲ್ಲ, ಮಾಡಿಕೊಡಲಿಲ್ಲ. ಸರ್ಕಾರ ಮುಂಜಾಗ್ರತೆ ಕ್ರಮ ತೊಗೊಂಡು ಎಲ್ಲರಿಗೂ ಗೊಬ್ಬರ ಸ್ಟಾಕ್ ಇಟ್ಟು ಕಾಲಕ್ಕೆ ತಕ್ಕಾಗಿ ಅವರಿಗೆ ಸಪ್ಲೈ ಮಾಡ್ತಿದ್ವಿ. ಆದರೆ ಇವತ್ತಿದು ಎಂಥ ದುರಂತ ಇದು ಅಂತ ಈ ರಾಜ್ಯದ್ದು. ಅದಕ್ಕೆ ಸಿದ್ದರಾಮಯ್ಯನವ್ರು ಬರೀ ಪತ್ರ ಬರ್ದೀನಿ, ಪತ್ರ ಬರ್ದೀನಿ, ನಾನು ಅಡ್ಡಾಗಿ ಹೇಳೀನಿ, ಇವ್ರಿಗೆ ಹೇಳೀನಿ ಅಂದರು. ಮಾನ್ಯ ಚಂದ್ರರಾಮ ಸಾಹೇಬನ ನಿಮ್ಮ ಮೀಡಿಯಾದಾಗ ಕೇಳಿದೆ, 7 ಲಕ್ಷ ಟನ್ ಐತೆ ಅಂದ್ರೆ ಎಲ್ಲಿ ಹೋದಂಗಾದ್ರೆ 7 ಲಕ್ಷ ಟನ್ ನಿಂತ್ರ ಕೊರತೆ ಆಯಿತು ಅಂತ ಯಾರೋ ನಿಮ್ಮ ಮೀಡಿಯಾದವ್ರು ಕೇಳಿದ್ರೆ 7 ಲಕ್ಷ ಟನ್ ಐತಂದ್ರೆ ಎಲ್ಲಿ ಹೋದಂಗಾದ್ರ? ಇವತ್ತು ಇಲ್ಲೇ ಐತೆ ನೋಡಿ, ಸೆಂಟ್ರಲ್ನವ್ರಿಗೆ ಅವರೇ ಹೇಳ್ಯಾರ ಇಲ್ಲಿವರೆಗೂ ಬರ್ಬೇಕಾದದ್ದು 6 ಲಕ್ಷ ಇದ್ದದ್ದು ಇವತ್ತು 8 ಲಕ್ಷ ಟನ್ ಬರ್ತಂತ ಹೇಳಿ ನಿಮ್ಮ ಮೀಡಿಯಾದಾಗನೇ ಬಂದದ್ದು. ಇವತ್ತೇನಂದ್ರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ಯಾರ ಅವರು. 20 ದಿನ ಮೊದಲನೇ ಇಲ್ಲಿವರೆಗೂ ರಾಜ್ಯದ ನಿರೀಕ್ಷೆ ಇದ್ದದ್ದು 6 ಲಕ್ಷ ಇಲ್ಲಿವರೆಗೆ ಬರ್ಬೇಕಂತದ್ದು. ಆದರೆ ಬಂದಿರೋದು 8,73,000 ಟನ್ ಬಂತಂತ ಹೇಳ್ತಾರೆ. ಎಲ್ಲಿ ಹೋಗ್ತಿದ್ದು? ಈ ಬ್ಲಾಕ್ ಮಾರ್ಕೆಟಿಗೆ ಇವರೆಲ್ಲ ಅವಕಾಶ ಮಾಡಿಕೊಡಕತ್ತಾರೆ. ಈಗ ಈ ಸೀಡ್ಸ್ ಕಾರ್ಪೊರೇಷನ್ನು ಇವತ್ತು ಇವರೆಲ್ಲ ಇದಾರಲ್ಲ, ಸೀಡ್ಸ್ ಕಾರ್ಪೊರೇಷನಿಂದ ಸಪ್ಲೈ ಆಗುತ್ತಲ್ಲ, ಯಾರಿಗೆ ಕೊಡ್ತಾರೆ ಅವರು? ಯಾವ ಸಂಘಕ್ಕೆ ಕೊಡ್ತಾರೆ? ಯಾವ ಸೊಸೈಟಿ ಕೊಟ್ಟಾರ? ಅವರೆಲ್ಲವೂ ಪ್ರೈವೇಟೈಸೇಷನ್ಗೆ ಕೊಡ್ತಾರೆ, ಪ್ರೈವೇಟ್ ಡೀಲರ್ಸ್ಗೆ. ಪ್ರೈವೇಟ್ ಡೀಲರ್ಸ್ ಇದನ್ನ ಆಟ ಆಡಕತ್ತಾರೆ. ಹೌದೌದು, ಒಂದು ತೊಗೊಂಡ್ರೆ ಇನ್ನೊಂದು ತೊಗೋಬೇಕಾದ್ರೆ ಅಂದರೆ ಅವನಿಗೆ ಓವರ್ ಬರ್ಡನ್ ಅಲ್ವ ರೈತಗೆ ಓವರ್ ಬರ್ಡನ್ ಆಗುತ್ತೆ ಇಲ್ಲ. ಅದಕ್ಕೆ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಮತ್ತು ಇದೇನು ರೈತರಿಗೊಂದು ಶಾಪ ಅಂತಂದರೂ ತಪ್ಪಾಗಲಿಕ್ಕಿಲ್ಲ. ಇಂಥ ಯಾಕೆ ಸಿದ್ದರಾಮಯ್ಯವ್ರು ಹೇಳ್ಕೊಂಡ್ರೆ ಎದಕ್ಕೆ ಆಡಳಿತ ಮಾಡ್ತಾರೋ, ಯಾವ ಮುಖ ಇಟ್ಕೊಂಡು ಆಡಳಿತ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಇವ್ರು ಭ್ರಷ್ಟಾಚಾರದ ಹೇಳೋಕತ್ತಿದ್ರೆ 100 ಅದಾವೆ. ಇವತ್ತು ಅದ್ರದ್ದು ವಿಷಯಕ್ಕೆ ಹೋಗೋದಿಲ್ಲ. ಇವತ್ತು ಏನಂದರೆ ಅಭಿವೃದ್ಧಿನೂ ಮರ್ಚಿಕೆ, ಇವತ್ತು ಆಡಳಿತ ಮಾಡೋದು ಈ ಥರ ಭ್ರಷ್ಟಾಚಾರ. ಇನ್ನು ಇರ್ತಕ್ಕಂಥ ರೈತರಿಗೆ ಆದರೂ ಸರಿಯಾದ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಪೂರೈಕೆ ಮಾಡಲಿಲ್ಲ ಅಂದರೆ ಯಾವ ನೈತಿಕತೆ ಇಟ್ಕೊಂಡು ಇವರು ಆಡಳಿತ ಮಾಡ್ತಾರೋ ನನಗೆ ಗೊತ್ತಾಗ್ತದೆ. ಕೃಷಿ ಸಚಿವರು ಇವರು ಕೂಡ ಒಂದು ಬೇರೆ ಜಿಲ್ಲೆಗೆ ಬಂದೇ ಇಲ್ಲ ಸರ್. ಅವರು ಯಾವ ಜಿಲ್ಲೆಯಲ್ಲಿ ಕೂಡ ಅವ್ರು ಸಭೆ ಮಾಡೋದಾಗಲಿ ಏನಿದೆ ಒಟ್ಟವರು ಗೊತ್ತೇ ಇಲ್ಲ ಸರ್. ಎಷ್ಟೋ ಜನರಿಗೆ ಯಾವ ಕೃಷಿ ಸಚಿವರು ಇದ್ದಾರೆ ಅಂತೇಳಿ ಬೇಡ, ನಾನು ಕೃಷಿ ಸಚಿವನ ಹಣೆ ಬರ ಹಿಂಗಿರಲಿ. ಏನಿಲ್ಲ, ಉಳಿದಂಥ ಉಸ್ತುವಾರಿ ಸಚಿವರು ಎಲ್ಲಾರ ಅದ್ರ ಬಗ್ಗೆ ನಿಮ್ಮನ್ನು ಕರೆದು ಮೀಡಿಯಾದವ್ರ ಮುಂದೆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ಯಾರ ನಾನೇ ಕೇಳ್ತೀನಿ. ಯಾವ ಜಿಲ್ಲೆದಾಗರ ಕೇಳ್ರಿ. ಇದು ಬರ್ನಿಂಗ್ ವಿಷಯ ಅಲ್ಲ ಅವ್ರ ಕಣಿಗೆ. ಬರ್ನಿಂಗ್ ಅಂತ ಕಾಣೋದಿಲ್ಲ, ಇದು ಬರ್ನಿಂಗ್ ವಿಷಯ ಅಂತ. ನಿಜವಾಗ್ಲೂ ಬರ್ನಿಂಗ್ ಪ್ರಾಬ್ಲಮ್ ಇದು. ರೈತರಿಗೆ ನಾವು ಏನಂದರೆ ಸರಿಯಾಗಿ ಸಮಯಕ್ಕೆ ಅವ್ರಿಗೆ ಸಹಾಯಕ್ಕೆ ಬರಲಿಲ್ಲ ಅಂದರೆ ಯಾವ ಪುರುಷಾರ್ಥ ಬಂದ್ ಮಾಡಿಬಿಟ್ರೆ ಅವನು ಅವು ಎರಡೂ ಬಂದ್ ಮಾಡಿರ್ತಾರೆ.